ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಈ ಕಡೆ ಕಾವೇರಿ ಅವರು ತುಂಬಾ ಖುಷಿಯಲ್ಲಿದ್ದಾರೆ. ಆ ಕಡೆ ಲಕ್ಷ್ಮಿ ಕಾಣಿಸ್ತಲ್ಲ. ಕೀರ್ತಿ ಆಟ ಏನು, ವೈಷ್ಣವ್ಗೆ ಕೇಳಿದ್ದೇನು ಹೇಳಿದ್ದೇನು, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಲಕ್ಷ್ಮಿ, ವೈಷ್ಣವ್ ಹಾಗೆ ಕೀರ್ತಿ ಮೂವರ ನಡುವೆ ಇರೋ ಗುಟ್ಟು ರಟ್ಟಾಗಬೇಕು ಅನ್ನೋದೇ ಕಾವೇರಿ ಇಂಟೆನ್ಷನ್. ಅದಕ್ಕೋಸ್ಕರ ಏನು ಮಾಡಬೇಕು ಎಲ್ಲ ಪ್ರಯತ್ನ ಕೂಡ ಮಾಡ್ತಾರೆ. ಫೈನಲಿ ಅವ್ರು ಅನ್ಕೊಂಡಿದ್ದು ಆಗೋದ್ರಲ್ಲಿದೆ. ಲಕ್ಷ್ಮಿ ಹೋಗಿ ಕೀರ್ತಿ ವೈಷ್ಣವ್ನ ನೇರವಾಗಿ ಪ್ರಶ್ನೆ ಕೇಳೋಕೆ ಮುಂದಾಗ್ತಿದ್ದಾಳೆ. ಆ ವಿಷಯ ಗೊತ್ತಾಗ್ತಿದ್ದಾಗೆ ಕಾವೇರಿ ಅವ್ರಿಗೆ ಎಲ್ಲಿಲ್ಲದೆ ಇರೋ ಖುಷಿ. ಸೊಸೆ ಎಲ್ಲ ಹೋಗ್ತಿದ್ದಾಳೆ ಅನ್ನೋದು ಗೊತ್ತಿದ್ರು ಕೂಡ ಮೌನವಾಗಿದ್ದಾರೆ. ಈ ಕಡೆ ಲಕ್ಷ್ಮಿ ಎಲ್ಲಿ ಹೋಗ್ತಿದ್ದಾಳೆ, ಎಲ್ಲೋ ಹೋಗ್ತಿದ್ದಾಳೆ, ಬಟ್ ಎಲ್ಲಿ ಹೋಗ್ತಿದ್ದಾಳೆ ಅನ್ನೋದು ಗೊತ್ತಿಲ್ಲ. ಅದಕ್ಕೋಸ್ಕರ ಸುಪ್ರತ ಫಾಲೋ ಮಾಡೋಕೆ ನೋಡ್ತಾರೆ. ಇವಳು ಈ ಕೆಲಸ ಮಾಡಿ ಖಂಡಿತ ಏನಾದ್ರು ಎಡ್ವಟ್ಟಾಗತ್ತೆ ಅಂತ ಹೇಳ ಗಾಡಿ ಪಂಚರ್ ಮಾಡ್ತಾರೆ ಕಾವೇರಿ. ಫೈನಲಿ ಲಕ್ಷ್ಮಿ ಅವಳು ಹೇಳಿರೋ ಜಾಗಕ್ಕೆ ಹೋಗ್ತಾಳೆ. ವೈಷ್ಣವ್ ಹಾಗೆ ಕೀರ್ತಿ ಇಬ್ರು ಕೂಡ ಅವಳಿಗೋಸ್ಕರನೇ ವೆಯ್ಟ್ ಮಾಡ್ತಿದ್ದಾರೆ. ವೈಷ್ಣವ್ ತಪ್ಪು ತಿಳ್ಕೊಂಡಿರ್ತಾನೆ, ಕೀರ್ತಿನೇ ಕರೆದಿರಬಹುದು ಅಂತ. ಆದರೆ ಲಕ್ಷ್ಮಿ ಬಂದು ಕರೆದಿದ್ದೆ ನಾನು ಅಂತ ಹೇಳ್ತಿದ್ದಾಳೆ. ನಿಮ್ಮೇಲೆ ಅನುಮಾನ ಪಡಲ್ಲ ಅಂತ ಹೇಳಿದೆ, ಆದರೆ ಅನುಮಾನ ಪಡದೆ ಇರೋಕ್ಕಾಗಿಲ್ಲ. ತುಂಬಾ ಜನ ಎಲ್ಲರೂ ಕೂಡ ಹೇಳಿದ್ರು ನಿಮ್ಮಿಬ್ಬರ ನಡುವೆ ಇರೋದು ಫ್ರೆಂಡ್ಶಿಪ್ ಅಲ್ಲ ಮತ್ತೇನೂ ಇದೆ ಅಂತ. ಆದರೆ ನನ್ಗೆ ಯಾರ ಮಾತಕ್ಕೂ ಕೂಡ ಕಿವಿ ಕೊಡಲಿಲ್ಲ, ಯಾರ ಮಾತನ್ನ ಕೂಡ ನಂಬಲೂ ಇಲ್ಲ. ಹಾಗಂತ ನನಗೆ ಡೌಟ್ ಬರಲಿಲ್ಲ ಅಂತಲ್ಲ, ಡೌಟ್ ಬಂತು. ಆದರೆ ವೈಷ್ಣವ್ ಅವರು ಹೇಳಿದ ಮಾತನ್ನ ನಾನು ನಂಬಿದೆ. ನಿಮ್ಮಿಬ್ಬರ ನಡುವೆ ಏನೂ ಇಲ್ಲ ಅಂತ ಅಂದ್ಕೊಂಡೆ. ನಮ್ಮ ದೊಡ್ಡಪ್ಪ ಬಂದು ಹೇಳಿದಾಗಲೂ ಕೂಡ ಅವ್ರು ಹೇಳಿದ್ದೇ ಸುಳ್ಳಿರಬಹುದು, ನಮ್ಮ ದೊಡ್ಡಪ್ಪನೇ ತಪ್ಪು ತಿಳ್ಕೊಂಡಿರಬಹುದು ಅಂತ ಅಂದ್ಕೊಂಡೆ. ಆದರೆ ಇವಾಗ ನನಗೆ ಅನ್ನಿಸ್ತದ, ಇಷ್ಟು ದಿನ ಬೇರೆಯವ್ರು ಹೇಳ್ತಿದ್ರು, ಆದರೆ ಇವಾಗ ನನಗೆ ಫೀಲ್ ಆಗ್ತದ. ನಿಮ್ಮಿಬ್ರು ನಾನು ನೋಡ್ತಿದ್ರೆ ಖಂಡಿತ ನೀವಿಬ್ರು ಬೆಸ್ಟ್ ಫ್ರೆಂಡ್ಸ್ ಅಂತ ಅನ್ನಿಸ್ತಿಲ್ಲ. ಯಾವ ಬೆಸ್ಟ್ ಫ್ರೆಂಡ್ಸ್ ತಾನೇ ಈಗಿರೋದಕ್ಕೆ ಸಾಧ್ಯ? ಯಾವ ಫ್ರೆಂಡ್ಸ್ ಕೂಡ ಈ ರೀತಿ ಇರೋದಿಲ್ಲ, ಎಷ್ಟು ಪೊಸೆಸಿವ್ ಕೂಡ ಆಗೋದಿಲ್ಲ. ಹೆಂಡತಿಯಾಗಿ ನಾನಿರ್ಬೇಕಿದ್ರೆ ಬೆಸ್ಟ್ ಫ್ರೆಂಡ್ ಈ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂದರೆ ಹೇಗೆ? ಯಾವ ಫ್ರೆಂಡ್ಸ್ ಆದರೂ ಈ ರೀತಿ ರಿಯಾಕ್ಟ್ ಮಾಡ್ತಾರಾ? ಅವತ್ತು ನೀವು ಆಲ್ಬಮ್ ಸಾಂಗ್ ದಿನ ರಿಲೀಸ್ ಆದ ದಿನ ಲಾಂಚ್ ಆಗಿ ಡೈಲಿ ಅಳ್ತಿರೋದನ್ನು ನೋಡಿ ನನಗೆ ತುಂಬಾ ನೋವಾಯಿತು. ನಿಮಗೆ ಅನ್ಯಾಯ ಆಗಿದೆ ಅಂತ ಅನ್ನಿಸ್ತು. ಆದರೆ ಒಮ್ಮೆ ನೀವು ನನ್ನ ಜೊತೆನೇ ಇಟ್ಕೊಂಡು ನನ್ನ ಆಲ್ಬಮ್ ಸಾಂಗಿಂದ ಆಚೆ ಇಡಬೇಕು ಅಂತ ನೀವು ಏನೇನು ತೊಂದರೆ ಮಾಡಿದ್ರೋ ಎಲ್ಲ ವಿಷಯ ಗೊತ್ತಾದಾಗ ನನಗೆ ಅನ್ನಿಸ್ತು ನಿಮ್ಮಿಬ್ಬರ ನಡುವೆ ಇರೋದು ಖಂಡಿತ ಫ್ರೆಂಡ್ಶಿಪ್ ಅಲ್ಲ ಅಂತ. ಫ್ರೆಂಡ್ಶಿಪ್ ಇದ್ದಿದ್ರೆ ನೀವು ಯಾಕೆ ನನ್ನನ್ನು ಆಲ್ಬಮ್ ಸಾಂಗಿಂದ ದೂರ ಇಡಬೇಕು, ನಾನೇ ಆ್ಯಕ್ಟ್ ಮಾಡಬೇಕು ಅಂತ ಟ್ರೈ ಮಾಡ್ತಿದ್ರೆ? ಖಂಡಿತ ನೀವೇ ಆ್ಯಕ್ಟ್ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇರಲಿಲ್ಲ. ಬೆಸ್ಟ್ ಫ್ರೆಂಡ್ಸ್ ಯಾವತ್ತೂ ಕೂಡ ಈ ರೀತಿ ಕೆಲಸ ಮಾಡೋದಿಲ್ಲ. ಅದರ ಅರ್ಥ ಮತ್ತಿನ್ನೇನೋ ನಿಮ್ಮಿಬ್ಬರ ನಡುವೆ ಇರಬೇಕಲ್ವಾ ಅಂತ ಹೇಳ್ತಿದ್ದಾಳೆ. ಹೌದು, ಇಷ್ಟು ದಿನ ಯಾಕೆ ನಿನಗೆ ಡೌಟ್ ಬರಲಿಲ್ಲ, ಇವಾಗ ಯಾಕೆ ಡೌಟ್ ಬಂತು ಅಂತ ಕೇಳ್ತಿದ್ರೆ, ಇಷ್ಟು ದಿನ ಡೌಟ್ ಬಂದಿಲ್ಲ ಅಂತಿಲ್ಲ, ಡೌಟ್ ಬಂದಿತ್ತು. ಆದರೆ ಇಲ್ಲ ಅಂತಾನೆ ಅನ್ಕೋತಿದ್ದೆ. ಆದರೆ ಇವಾಗ ನನಗೆ ಕಣ್ಗೂ ಮನ್ಸಿಗೂ ಅದೇ ರೀತಿ ಅನ್ನಿಸ್ತದೆ. ಇದೇ ರೀತಿ ಅನುಮಾನನ ಕ್ಲಿಯರ್ ಮಾಡ್ಕೊಳ್ದೆ ಹೋಗ್ಬಿಟ್ರೆ ಖಂಡಿತ ನಮ್ಮ ಜೀವನ ಅನ್ನೋದು ನಾಶ ಆಗ್ಬಿಡತ್ತೆ, ಅರ್ಥಹೀನ ಆಗ್ಬಿಡತ್ತೆ. ಅದಕ್ಕೋಸ್ಕರ ಏನೇ ಅನುಮಾನ ಇದ್ರೂ ಕೂಡ ಅದನ್ನು ಬಗೆಹರಿಸ್ಕೊಂಡೇ ಬಿಡಬೇಕು, ನನ್ನ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕೇ ಬಿಡಬೇಕು ಅಂತ ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳ್ತಾಳೆ. ಹೇಳಿ ವೈಷ್ಣವ್, ನಿಮ್ಮಿಬ್ಬರ ನಡುವೆ ಏನೂ ಅಲ್ವಾ ಅಂತ ಕೇಳ್ತಿದ್ರೆ ವೈಷ್ಣವ್ಗೆ ಉತ್ತರ ಕೊಡೋಕ್ಕಾಗ್ತಿಲ್ಲ. ಏನು ಉತ್ತರ ಕೊಡಬೇಕು ಅಂತ ಕೂಡ ಗೊತ್ತಾಗ್ತಿಲ್ಲ. ಈ ಕಡೆ ಕೀರ್ತಿನ ಕೇಳಿದಾಗ, ನೀನು ಇದನ್ನೆಲ್ಲ ಮಾಡಿ ಒಳ್ಳೇದೇ ಮಾಡಿದ್ಯಾ ಲಕ್ಷ್ಮಿ, ಅನುಮಾನ ಬಂದಿದ್ದನ್ನು ಕ್ಲಿಯರ್ ಮಾಡ್ಕೊಂಡ್ಬಿಡ್ಬೇಕು, ನೀನು ಏನು ಮಾಡ್ತಿದ್ಯೋ ತುಂಬಾ ಒಳ್ಳೇದಾಗಿದೆ, ನನಗೂ ಕೂಡ ಇದು ಆಗೋದೇ ಬೇಕಿತ್ತು ಅಂತ ಹೇಳ್ತಾಳೆ. ಎಲ್ಲಿ ಕೀರ್ತಿ ನಿಜ ಹೇಳ್ಬಿಡ್ಬೋದು ಅನ್ನೋ ಪ್ಯಾನಿಕ್ ಆಗ್ತಿದ್ದಾನೆ ವೈಷ್ಣವ್. ಆದರೆ ಕೀರ್ತಿ ಕೊಡೋ ಶಾಕ್ಗೆ ವೈಷ್ಣವ್ ತಲ್ಲಣ ಆಗ್ಬೇಕಾಗತ್ತ. ಬಿಕಾಸ್ ಒಂದು ದೊಡ್ಡ ಮೆಗಾ ಡ್ರಾಮಾನೇ ಶುರು ಮಾಡ್ತಿದ್ದಾಳೆ ಕೀರ್ತಿ. ಅಷ್ಟರಲ್ಲಿ ಅಮ್ಮ ಕೂಡ ಬರ್ತಾರೆ, ತನ್ನ ಮಗಳು ಏನಾದರೂ ಹೆಚ್ಚು ಕಡಿಮೆ ಆಗ್ಬಿಡಬಹುದು ಅಂತ. ಅಮ್ಮಂಗೆ ಬಿಗ್ ಶಾಕ್ ಆದದ. ಬಿಕಾಸ್ ಕೀರ್ತಿ, ನಾವಿಬ್ರು ಫ್ರೆಂಡ್ಸ್ ಅಷ್ಟೇ, ಹೇಗೆ ಮನ್ಸು ಬಂತು ನಿಂಗೆ ಲಕ್ಷ್ಮಿ, ನಮ್ಮಿಬ್ಬರ ನಡುವೆ ಆ ರೀತಿ ಬಾಂಡ್ನ ಹುಡುಕ್ತಿದ್ಯಲ್ವಾ ಅಂತ ಬಾಂಡಿಂಗ್ ಯಾವುದೇ ಕೂಡ ನಮ್ಮಿಬ್ಬರ ನಡುವೆ ಇಲ್ಲ. ಒಂದು ಫ್ರೆಂಡ್ಶಿಪ್ಗೆ ಈ ರೀತಿ ಮಸಿ ಬೆಳೆದ್ಬಿಟ್ಯಲ್ಲ, ನೀನು ಮಾಡಿದ ಸರಿನಾ? ನಂಗೆ ತುಂಬಾ ನೋವಾಗ್ತದೆ. ನಿಮ್ಮಿಬ್ಬರ ನಡುವೆ ನಾನು ಬರೋದು ನಿಂಗೆ ಇಷ್ಟ ಇಲ್ಲ ಅಂದರೆ ನಾನು ಬರೋದೇ ಇಲ್ಲ. ಅದಕ್ಕೋಸ್ಕರ ನಮ್ಮಿಬ್ಬರ ಫ್ರೆಂಡ್ಶಿಪ್ಗೆ ಮಸಿ ಬೆಳೆದ್ಬಿಟ್ಯಲ್ಲ ಪ್ರೀತಿ ಅನ್ನೋ ಹೆಸರಲ್ಲಿ. ಆ ರೀತಿ ಯಾವುದೇ ರೀತಿ ಸಂಬಂಧ ನಮ್ಮಿಬ್ಬರ ನಡುವೆ ಇಲ್ಲ. ನಾವಿಬ್ಬರು ಚಿಕ್ಕದ್ರಿಂದ ತುಂಬಾ ಗುಡ್ ಫ್ರೆಂಡ್ಸ್. ಅದಕ್ಕಷ್ಟೇ ಹೊರತು ಇಷ್ಟು ಪೊಸೆಸಿವ್, ಇಷ್ಟು ಇದಾಗಿರೋದೇ ಹೊರತು ನೀನು ಅನ್ಕೊಂಡಾಗ ನಮ್ಮಿಬ್ಬರ ನಡುವೆ ಯಾವುದೇ ರೀತಿ ರಿಲೇಷನ್ಶಿಪ್ ಇಲ್ಲ ಅಂತಿದ್ದಾರೆ. ಈ ಕಡೆ ಅಮ್ಮ ಯಾಕೆ ಕೀರ್ತಿ ಸುಳ್ಳು ಹೇಳ್ತಿದ್ದಾಳೆ, ನಿಜ ಹೇಳಿದೆ ಅಂತ ಶಾಕ್ ಆಗ್ತಿದ್ರೆ, ಈ ಕಡೆ ವೈಷ್ಣವ್ಗೆ ಏನಿದು, ಕೀರ್ತಿ ಮೈಂಡಲ್ಲಿ ಏನು ಅಜೆಂಡಾ ಇದೆ, ಯಾಕೆ ಇವಳು ಈ ರೀತಿ ಹೇಳ್ತಿದ್ದಾಳೆ ಅಂತ ಅನುಮಾನ ಹತ್ಕೊಂಡು ಲಕ್ಷ್ಮಿನ ನಂಬಿಸೇ ಬಿಡ್ತಾಳೆ. ಈ ಕಡೆ ಸಾರಿ ಲಕ್ಷ್ಮಿ, ಇನ್ನು ಮುಂದೆ ನಾನು ನಿಮ್ಮಿಬ್ಬರ ನಡುವೆ ಬರೋದು ನಿಮಗೆ ಕಷ್ಟ ಆಗುತ್ತೆ ಅಂದರೆ ಇನ್ನು ಯಾವತ್ತೂ ಕೂಡ ನಾನು ನಿಮ್ಮ ಮುಖನೇ ನೋಡೋದಿಲ್ಲ ಅಂತ ಹತ್ಕೊಂಡು ಹೋಗೇ ಬಿಡ್ತಾಳೆ. ಈ ಕಡೆ ವೈಷ್ಣವ್ ಕೂಡ ಒಂದು ನಿಮಿಷ ಇರಿ ಲಕ್ಷ್ಮಿ ಅವರೇ, ಬರ್ತೀನಿ ಅಂತ ಕೀರ್ತಿ ಹತ್ರ ಬರ್ತಾನೆ. ಬಿಕಾಸ್ ಕೀರ್ತಿ ಯಾಕೆ ಈ ರೀತಿ ಮಾಡಿದ್ಲು,
ಅಂತ ಕೀರ್ತಿ ಜೊತೆ ಮಾತಾಡಬೇಕಾಗಿದೆ, ಅದನ್ನು ತಿಳ್ಕೊಬೇಕಾಗಿದೆ. ಅಷ್ಟರಲ್ಲಿ ಈ ಕಡೆ ಲಕ್ಷ್ಮಿ ನಾನು ಎಂಥ ಕೆಲಸ ಮಾಡಿಬಿಟ್ಟೆ, ಇಬ್ಬಿಬ್ರು ಒಂದು ಒಳ್ಳೆ ಫ್ರೆಂಡ್ಶಿಪ್ ನಡುವೆ ಇಂಥ ಅನುಮಾನ ಪಟ್ಬಿಟ್ನಲ್ಲ, ಏನು ಮಾಡಿಬಿಟ್ಟ ಲಕ್ಷ್ಮಿ, ನಿನ್ನ ಅನುಮಾನದಿಂದ ಅವ್ರ ಮನಸ್ಸಿಗೆ ಎಷ್ಟು ಹರ್ಟ್ ಆಗಿರ್ಬೋದು ಅಂತ ಅಂದ್ಕೊಂಡು ಹೊರಟೇ ಬಿಡ್ತಾಳೆ. ಈ ಕಡೆ ಬಂದು ಕೀರ್ತಿನ ಏನಿದೆ ನಿನ್ನ ಮನಸ್ಸಲ್ಲಿ ಅಂತ ಕೇಳ್ತಿದ್ರೆ, ಯಾಕೆ ನಾನು ಈಗೇನು ಹೇಳಿದ್ರು ಅದೇ ನಿಜ ವೈಷ್ಣವ್ ಅಂದಾಗ ಅದೇ ನಿಜ ಆಗಿದ್ರೆ ನಮ್ಮಿಬ್ಬರ ನಡುವೆ ಏನಿದೆ ಅಂತ ನಿನಗೂ ಕೂಡ ಗೊತ್ತಿತ್ತು, ಆದರೂ ಕೂಡ ಈ ರೀತಿ ಯಾಕೆ ಸುಳ್ಳು ಹೇಳ್ದೆ, ನೀನೀಗ ನನ್ನ ಬಗ್ಗೆ ಆ ರೀತಿ ಫೀಲಿಂಗ್ಸ್ ಇಲ್ಲ ಅಂದಿದ್ರೆ ಇಷ್ಟೆಲ್ಲ ಮಾಡಿದ್ಯಲ್ಲ, ಎಲ್ಲ ಯಾಕೆ ಮಾಡ್ತಿದ್ದೆ ಅಂತ ಕೇಳ್ತಿದ್ರೆ, ನೋಡು ವೈಷ್ಣವ್ ಅದು ಏನು ಫೀಲಿಂಗ್ಸ್ ಇತ್ತು ಅದು ಆಲ್ರೆಡಿ ಮುಗ್ದೋಗಿದೆ. ನಮ್ಮಿಬ್ಬರ ನಡುವೆ ಯಾವುದೇ ರೀತಿ ಸಂಬಂಧ ಆ ರೀತಿ ಉಳಿದಿಲ್ಲ, ಜಸ್ಟ್ ಫ್ರೆಂಡ್ಸ್ ಅಷ್ಟೇ. ನನ್ನ ಮನಸ್ಸಲ್ಲಿ ನಿನಗೆ ಅಂಥ ಜಾಗ ಕೂಡ ಇಲ್ಲ, ನನ್ನ ಮನಸ್ಸಲ್ಲಿ ನಿನ್ನ ಬಗ್ಗೆ ಯಾವುದೇ ರೀತಿ ಫೀಲಿಂಗ್ಸ್ ಇಲ್ಲ ಅಂತದಾಳೆ. ಈ ಕಡೆ ಅಮ್ಮಂಗೆ ಗೊತ್ತಾಗ್ತದೆ ತನ್ನ ಮಗಳು ಏನೋ ಪ್ಲ್ಯಾನ್ ಮಾಡ್ತಿದ್ದಾಳೆ ಅಂತ. ನಾಟ್ ಓನ್ಲಿ ಅಮ್ಮ, ಈ ಕಡೆ ವೈಷ್ಣವ್ಗೂ ಕೂಡ ಅನಿಸ್ತದೆ, ನನಗೆ ನೀನು ಲಕ್ಷ್ಮಿ ಮುಂದೆ ನಾಟಕ ಮಾಡಿ ನಂಬಿಸ್ಬೋದು, ಆದರೆ ನನಗೆ ನೀನೇನು ಅಂತ ಗೊತ್ತು, ಖಂಡಿತ ನನ್ನ ಮುಂದೆ ನಾಟಕ ಮಾಡಬೇಡ ಅಂದರೆ ನಾನು ನಿಜನೇ ಹೇಳ್ತಿದ್ದೀನಿ ವೈಷ್ಣವ್ ಅಂತ ಹೇಳ್ತಾಳೆ. ಜೊತೆಗೆ ನಿಮ್ಮಿಬ್ಬರ ನಡುವೆ ಎಲ್ಲ ಚೆನ್ನಾಗಿದೆ ಅಲ್ವಾ, ನೀವಿಬ್ರು ಗಂಡ ಹೆಂಡತಿ ಹೇಗಿರಬೇಕು ಹಾಗೆ ಇದ್ದೀರಾ ಅಲ್ವಾ ಅಂತ ಕೇಳ್ತಿದ್ರೆ, ನಾವು ಹೇಗಿರಬೇಕು ಹಾಗೆ ಇದ್ದೀವಿ, ಆದರೆ ನಿನ್ನ ಮನಸ್ಸಿಲ್ಲ ಏನು ಅಂತ ಕೇಳ್ತಿದ್ರೆ, ನನ್ನ ಮನಸ್ಸಲ್ಲಿ ಇರೋದು ಇಷ್ಟೇ ಅಂತ ಹೇಳಿ ಹೊರಟೇ ಬಿಡ್ತಾಳೆ ಕೀರ್ತಿ. ಈ ಕಡೆ ವೈಷ್ಣವ್ ಬಂದು ಹುಡುಕಿದ್ರೆ ಲಕ್ಷ್ಮಿ ಎಲ್ಲೂ ಕಾಣಿಸ್ತಿಲ್ಲ. ಈ ಕಡೆ ಕೀರ್ತಿ ಹಾಗೆ ವೈಷ್ಣವ್ ಲಕ್ಷ್ಮಿ ನಡುವೆ ಒಂದು ಬಿಗ್ ಸೀಕ್ರೆಟ್ ರಿವೀಲ್ ಆಗುತ್ತೆ ಅಂತ ಕಾವೇರಿಯವರು ಮ್ಯೂಸಿಕ್ ಹಾಕೊಂಡು ಮಜಾ ಮಾಡ್ತಿದ್ದಾರೆ. ಈ ಕಡೆ ವೈಷ್ಣವ್ ಲಕ್ಷ್ಮಿ ಎಲ್ಲಿ ಅಂತ ಹುಡುಕಿದ್ದಾರೆ. ಹಾಗಾದರೆ ಕೀರ್ತಿ ಮನಸ್ಸಲ್ಲಿ ಇರೋದೇನು, ಯಾಕೆ ಕೀರ್ತಿ ನಾಟಕ ಮಾಡ್ತಿದ್ದಾಳೆ, ಹಾಗಿದ್ರೆ ಕೀರ್ತಿ ತನ್ನ ಮುಖವಾಡ ಬಯಲಾದರೆ ವೈಷ್ಣವ್ ನನ್ನನ್ನು ಪ್ರಶ್ನೆ ಮಾಡ್ತಾನೆ, ಉತ್ತರ ಸಿಕ್ಕಾಗ ನನ್ನ ಬಗ್ಗೆ ಕೆಟ್ಟದಾಗಿ ತಿಳ್ಕೊಂಡು ದೂರ ಆಗ್ತಾನೆ ಅಂತ ಕಾವೇರಿಯವರು ಹೇಳಿದ ರೀಸನ್ನಿಂದಾನೇ ಸತ್ಯ ಹೇಳಿಲ್ವಾ. ಈ ಕಡೆ ಕಾವೇರಿಯವ್ರಿಗೆ ಬಿಗ್ ಶಾಕ್ ಆಗಿದೆ, ಬಿಕಾಸ್ ಅವರಿಬ್ಬರ 3 ಜನ ನಡುವೆ ಯಾವ ಸತ್ಯ ಕೂಡ ರಿವೀಲ್ ಆಗಲ್ಲ ಅನ್ನೋದು ಕೇಳ್ತಿದ್ದಾಗೆ ಕೀರ್ತಿ ಯಾಕೆ ಹೀಗೆ ಮಾಡಿದ್ಲು ಅಂತ ಶಾಕ್ ಆಗ್ತಿದ್ದಾರೆ. ಹಾಗಿದ್ರೆ ಲಕ್ಷ್ಮಿಯಲ್ಲಿ ಕೀರ್ತಿ ಯಾಕೆ ಈ ರೀತಿ ಮಾಡಿದ್ಲು ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡಿ.